ಇಂದು ಸಂಜೆ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಮೊದಲಿಗೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ತಾರೆ. ಅದರ ಜೊತೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಲೀಡರ್ ಕಾಂಗ್ರೆಸ್ಸಲ್ಲಿ ಮತ್ತು ಶಾಸಕರಾಗಿರುವಂಥವರು ಸಹಿತ ಈಗ ಮಿನಿಸ್ಟರ್ ಆಗಿ ಓತನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅವರಿಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಈಗ ಕೆಲ ನಿಮಿಷಗಳ ಹಿಂದೆ ಫೋನ್ ಮಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ. ಮೊದಲಿಗೆ ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಿದ್ದೀರಾ. ಯಾವ ರೀತಿ ನೋಡ್ತಿದ್ದೀರಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ಸದ್ಯದ ಪರಿಸ್ಥಿತಿ ಈಗ ಒಂದು 10-12 ಜನಕ್ಕೆ ಅವಕಾಶ ಕೊಡ್ಬೋದು. ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದೆಲ್ಲೇನು ಲಿಸ್ಟೇನು ಬಿಡುಗಡೆ ಆಗಿಲ್ಲ, ಆದರೆ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಎಷ್ಟು ಜನ ಇವತ್ತು ಓದ್ ತಗೊಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಒಂದು 10ರಿಂದ 12 ಇರ್ಬೋದು. ಆಮೇಲೆ ಉಳಿದಾಗೆ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ನಲ್ಲಿ ಹೊಸಬರಿಗೆ ಮತ್ತು ಪಕ್ಷದಲ್ಲೇ ಇರ್ತಕ್ಕಂಥ ಹಳಬರು 4-5 ಬಾರಿ ಗೆದ್ದಿದ್ದಾರಲ್ಲ ಅವ್ರಿಗೂ ಅವಕಾಶ ಇರುತ್ತೆ. ಮತ್ತು ಇರ್ತಕ್ಕಂಥ 2 ವರ್ಷದ ಅವಧಿಯಲ್ಲಿ ಏನು ಸಿದ್ದರಾಮಯ್ಯನವರ ಏನೇನು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೋ ಅದನ್ನು ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಸರ್, ಇದು ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ತನಕನೂ ಅಧಿಕೃತವಾಗಿ ಪಟ್ಟಿ ಏನು ಬಿಡುಗಡೆ ಮಾಡಿಲ್ಲ ಸರ್. ಅಂದರೆ ಇದು ಎಷ್ಟು ಕಷ್ಟಕರವಾಗಿತ್ತು ಅಂತ ಪಾರ್ಟಿಗಾಗ್ಬೋದು ಮತ್ತು ಸೀನಿಯರ್ ಲೀಡರ್ಗಳಿಗಾಗ್ಬೋದು ಮತ್ತು ಆಸ್ಪಿರೆಂಟ್ಗಳು ಯಾರ್ಯಾರಿದ್ದಾರೆ ಅವ್ರಿಗೆ? ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ, ಅದರಿಂದ ನನಗೆ ಮಾಹಿತಿ ಇಲ್ಲ. ತಮ್ಮ ಹೆಸರು ಸ್ಟಾರ್ಟಿಂಗಿಂದಲೂ ಮೊದಲನೇ ಲಿಸ್ಟ್ ಟೆಂಟೇಟಿವ್ ಲಿಸ್ಟ್ ಅಂತ ಏನೆಲ್ಲ ಹರಿದಾಡ್ತಿತ್ತು, ಆವಾಗಲಿಂದಲೂ ತಮ್ಮ ಹೆಸರು ಇತ್ತು. ನೀವಾಗ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗ್ಬೋದು, ಒಂದಷ್ಟು ಬೆಂಗಳೂರಿನ ಸೀನಿಯರ್ ಲೀಡರ್ಗಳು ಎ.ಜೆ. ಜಾರ್ಜ್ ಅವರಾಗ್ಬೋದು, ಇವ್ರ ಹೆಸರುಗಳೆಲ್ಲವೂ ಕೂಡ ಇತ್ತು. ಅದ್ರ ಜೊತೆಗೆ ಇನ್ನೊಂದಷ್ಟು ಹೊಸ ಮುಖಗಳ ಇಂಟ್ರೊಡ್ಯೂಸ್ ಆಗ್ತವೆ, ಯಂಗ್ಸ್ಟರ್ಸಿಗೆ ಕೊಡ್ತಾರೆ, ಕೇರಳ ಮಾದರಿಯಲ್ಲಿ ಡಿವೈಡ್ ಮಾಡಿಕೊಡ್ತಾರೆ, ಇವೆಲ್ಲ ಒಂದಷ್ಟು ಇತ್ತು ಸರ್. ಇದೆಲ್ಲದರ ನಡುವೆ ನಿಮ್ಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಏನಂತ ತಿಳಿಸಿದ್ರು? 4 ಗಂಟೆಗೆ ಪ್ರಮಾಣ ವಚನಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಬರಬೇಕು.